ಗುಡ್ ಮಾರ್ನಿಂಗ್, ಶುಭೋದಯ. ಸೊ ನಾನೀಗ ವಾಕಿಂಗ್ ಹೋಗ್ತಾ ಇದ್ದೀನಿ. ಚಲೋ ವಾಕಿಂಗಿಗೆ ಹೋಗೋಣ. ಸೊ ಅಲ್ಲಿ ದೂರದಲ್ಲಿ ಬೀದಿ ನಾಯಿಗಳು ಕಾಣಿಸ್ತಾ ಇದೆ. ನನಗಂತೂ ಭಯ ಆಗುತ್ತಪ್ಪ, ನಿಮಗೂ ಆಗುತ್ತಾ ಹೇಳಿ. ಸೊ ವಾಕ್ ಮಾಡಬೇಕಾದ್ರೆ ಹುಷಾರಾಗಿರಿ, ಬೀದಿ ನಾಯಿಗಳ ಹಾವಳಿ ಜಾಸ್ತಿ ಆಗಿದೆ. ಓಕೆನಾ? ಸೊ ಚಲೋ, ಈಗ ನಮ್ಮ ವಾಕಿಂಗ್ ಪಾರ್ಕ್ ಬಂತು, ಏರಿಯಾ ವಾಕಿಂಗ್ ಪಾರ್ಕ್. ಲೆಟ್ಸ್ ಎಂಟರ್. ಸೊ ನಿಮ್ಮ ಏರಿಯಾದಲ್ಲೂ ಈ ಥರ ವಾಕಿಂಗ್ ಪಾರ್ಕ್ ಇದ್ದರೆ ಕಮೆಂಟ್ ಮಾಡಿ. ಓಕೆ, ಇಲ್ಲಿ ನೀವು ನೋಡ್ಬೋದು, ಇದೆಲ್ಲ ಏನು ವಾಕಿಂಗ್ ಪಾರ್ಕ್ ಇದೆ, ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟಲ್ಲಿ ಆಗಿದೆ. ಇಲ್ಲಿ ರೈಟಲ್ಲಿ ಡ್ರೈನೇಜ್ ಪಾಸ್ ಆಗುತ್ತೆ. ಸೊ ಹಾಗೆ ಇಲ್ಲಿ ಫಸ್ಟ್ ಬೆಂಚ್ ಆದಮೇಲೆ ಒಂದು ಪುಟಾಣಿ ಗೇಟ್ ಬರುತ್ತೆ, ಅಲ್ಲಿಂದ ಎಂಟ್ರಿ ತೊಗೊಳ್ಳೋಣ. ಚಲೋ. ಸೊ ಹೀಗೆ ಮುಂದೆ ಬಂದು ಈಗ ನೋಡಿ ಎಷ್ಟೊಂದು ಗಿಡಗಳು ಹಾಕಿದ್ದಾರೆ, ಖುಷಿಯಾಗುತ್ತೆ. ಹೀಗೆ ರೈಟಿಗೆ ಬಂದೆ. ಸೊ ಇಲ್ಲಿ ನೋಡ್ಬೋದು, ಇದೊಂದು ಏರಿಯಾ ಏನಿದೆ, ಇದನ್ನು ಮೆಡಿಟೇಟ್ ಮಾಡೋಕ್ಕೆ, ಯೋಗ ಮಾಡೋಕ್ಕೆ ಯೂಟಿಲೈಸ್ ಮಾಡ್ಕೋಬಹುದು. ಸೊ ನಾವಿಲ್ಲಿ ಮೆಡಿಟೇಟ್ ಮಾಡ್ತಾ, ಯೋಗ ಮಾಡ್ತಾ, ಇಲ್ಲಿ ಏನು ಗಿಡಗಳು ಮರಗಳು ಹಾಕಿದ್ದಾರೆ ಅಲ್ಲಿಂದ ಫ್ರೆಶ್ ಏರ್ ತೊಗೊಂಡು ನಮ್ಮ ಮೈಂಡ್ ಸಹ ರಿಲ್ಯಾಕ್ಸ್ ಮಾಡ್ಕೋಬಹುದು. ಸೊ ನಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ನಾವು ನಮ್ಮ ಸೆಲ್ಫ್ ಕೇರ್ ಮಾಡ್ಕೊಳ್ಳೋದು ತುಂಬ ಅಗತ್ಯವಾಗಿದೆ. ಸೊ ಇದು ಒಂದು ಓವರ್ ವ್ಯೂ ಮೆಡಿಟೇಷನ್ ಝೋನ್. ಸೊ ಇಲ್ಲಿ ನಾವು ಇದನ್ನು ನಮ್ಮ ಸ್ಟೆಪ್ ಕ್ಲೈಂಬಿಂಗ್ ಎಕ್ಸಸೈಸಸ್ಗೂ ಸಹ ನಾವು ಯೂಸ್ ಮಾಡ್ಕೋಬೋದು ಅಲ್ವಾ. ಸೊ ಹೀಗೆ ಮುಂದೆ ಬಂದರೆ ನೋಡಿ ಎಷ್ಟು ಸರೌಂಡಿಂಗ್, ಎಷ್ಟು ಚೆನ್ನಾಗಿರೋ ಗಿಡಗಳು ಮರಗಳು ಎಲ್ಲ ಹಾಕಿದ್ದಾರೆ. ಮಳೆ ಸಹ ಬಂದಿದೆ, ಏನೋ ಒಂದು ಟೈಪ್ ತಂಪಾದ ವಾತಾವರಣ. ಇಲ್ಲಿ ನೋಡಿ ಒಂದೆಲಗ ಇದೆ. ಸೊ ಅದನ್ನು ನೀವು ಯೂಸ್ ಮಾಡ್ತಾಯಿದ್ರೆ ಕಮೆಂಟ್ ಮಾಡಿ. ಹಾಗೆ ನೀಲಗಿರಿ ಮರ ಇದೆ. ಸೊ ಇದರ ಬೆನಿಫಿಟ್ಸ್ನ ನಾನು ನಿಮಗೆ ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಓಕೆನಾ? ಸೊ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಸರೌಂಡಿಂಗಲ್ಲಿ ಗಿಡಗಳು ಮರಗಳಿದೆ. ಸೊ ಆ್ಯಕ್ಚುಲಿ ತುಂಬ ಗ್ಲೋಬಲೈಸೇಷನ್ ಆದಮೇಲೆ ಗಿಡಗಳು ಮರಗಳು ಕಮ್ಮಿ ಸಿಗುತ್ತೆ. ಸೊ ಈ ಥರ ಝೋನಲ್ಲಿ ಏರಿಯಾಗಳಲ್ಲಿ ಪ್ಲ್ಯಾಂಟೇಷನ್ ಮಾಡೋದ್ರಿಂದ ಸೊ ನಾವು ಹಾಯಾಗಿ ನಮ್ಮ ವಾಕ್ ಸಹ ಮಾಡ್ಬೋದು. ಇದು ಬರೀ ನಮಗಷ್ಟೇ ಅಲ್ಲ, ಮಕ್ಕಳಿಗೆ, ವೃದ್ಧರಿಗೂ ಸಹ ತುಂಬ ಹೆಲ್ಪ್ ಆಗುತ್ತೆ. ಸೊ ಈಗ ಎಲ್ಲಿ ನೋಡಿದ್ರು ಟ್ರಾಫಿಕ್ ಎಲ್ಲರಿಗೂ ಗೊತ್ತೇ ಇದೆ. ಸೊ ಅದರ ನಡುವೆ ಈ ಥರ ಪಾರ್ಕ್ಗಳಿಂದ ನಮ್ಮ ತಂದೆ ತಾಯಿಗಾಗಲಿ, ನಮ್ಮ ಅಜ್ಜಿ ಅಜ್ಜಾದಿರಿಗಾಗಲಿ, ಮಕ್ಕಳಿಗಾಗಲಿ ತುಂಬ ಬೆನಿಫಿಟ್ ಆಗುತ್ತೆ. ಇಲ್ಲಿ ಸೇಫಾಗಿ ಅವರು ವಾಕ್ ಮಾಡಿ, ಅವರು ಒಂದು ಟೈಮ್ ಸ್ಪೆಂಡ್ ಮಾಡಿ ಅವ್ರಿಗೂ ರಿಲ್ಯಾಕ್ಸ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು, ಸೋಲಾರ್ ಪ್ಯಾನಲ್ ಇದೆ. ಹಾಗೆ ಜಿಮ್ ಏರಿಯಾ, ಓಪನ್ ಜಿಮ್ ಏರಿಯಾ ಏನಿದೆ ಅದನ್ನು ಎಷ್ಟು ಚೆನ್ನಾಗಿ ಯೂಟಿಲೈಸ್ ಮಾಡ್ತಾ ಇದ್ದಾರೆ. ಸೊ ಮೋಸ್ಟ್ ಆಫ್ ಅಸ್ ನಾವು ಜಾಯ್ನ್ ಆಗಿರ್ತೀವಿ, ಬಟ್ ನಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ಒಂದೊಂದು ಟೈಮ್ ನಮಗೆ ಹೋಗೋಕ್ಕಾಗಿರಲ್ಲ. ಸೊ ಆ ಟೈಮಲ್ಲಿ ಈ ಥರ ಯೂಟಿಲೈಸ್ ಮಾಡ್ಕೋಬಹುದು, ಯಾರಿಗೆ ಸಪ್ರೇಟಾಗಿ ಹೋಗೋಕ್ಕೆ ಟೈಮ್ ಆಗೋಲ್ಲ. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ನಾಲಾ ಪಾಸ್ ಆಗ್ತಾಯಿದೆ, ಅಂದರೆ ಡ್ರೈನೇಜ್ ಏನು ಪಾಸ್ ಆಗ್ತಾಯಿದೆ. ಸೊ ಇದೊಂದು ಒಳ್ಳೆ ಕಾನ್ಸೆಪ್ಟ್ ಮಾಡಿದ್ದಾರೆ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟಲ್ಲಿ. ಇಲ್ಲಿ ನಾವು ರಿಲ್ಯಾಕ್ಸು ಆಗಬಹುದು. ಆಮೇಲೆ ಈ ಪೆಡಿಸ್ಟ್ರಿಯನ್ಸ್ ಏನಿದೆ, ಇಲ್ಲಿ ನಾವು ಮಕ್ಕಳಿಗೆ ಸೈಕಲ್ಲು ಕಲಿಸ್ಬಹುದು. ಆರಾಮಾಗಿ ನಮ್ಮ ತಂದೆ ತಾಯಿ ಆಗಲಿ, ನಮ್ಮ ಅಜ್ಜಿ ತಾತ ಆಗಲಿ, ಅವರು ಸಹ ಬಂದು ಇಲ್ಲಿ ಆರಾಮಾಗಿ ಕೂತು ವಾಕ್ ಮಾಡಿ, ಸೊ ಈ ಎಲ್ಲ ವ್ಯೂಸ್ನ ಎಂಜಾಯ್ ಮಾಡಿ, ಹಾಗೆ ಅವ್ರ ಮೊಮ್ಮಕ್ಕಳಿಗೆ ಕರ್ಕೊಂಬಂದಾಗೂ ಸಹ ಈ ಥರ ಅವರು ಕೂತು ಮೊಮ್ಮಕ್ಕಳು ಆಟಾಡೋದನ್ನು ನೋಡಬಹುದು. ಸೊ ಅವ್ರಿಗೂ ಒಂದು ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಸೊ ಇದೆಲ್ಲ ಒಂದು ಟೈಪ್ ತುಂಬ ಬೆನಿಫಿಟ್ ಆಗಿದೆ ಎಲ್ಲರಿಗೂ ಅಂತ ಭಾವಿಸ್ತೀನಿ. ಸೊ ಇಲ್ಲಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಇದಿದೆ. ಆಮೇಲೆ ಇಲ್ಲಿ ನೋಡಿ ಡ್ರೈನೇಜ್ ಫ್ಲೋ ಆಗ್ತಾಯಿದೆ, ಆದರೂ ನಿಮ್ಗೆ ಒಂಚೂರು ಸ್ಮೆಲ್ ಬರೋಲ್ಲ. ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಥಿಂಗ್. ಆಮೇಲೆ ಇಲ್ಲಿ ಗ್ರಿಲ್ ಎಲ್ಲ ಹಾಕಿರೋದ್ರಿಂದ ಮಕ್ಕಳಿಗೂ ಸಹ ಸೇಫ್ ಇದೆ. ಸೊ ಇದು